ಎಲ್ಲರಿಗೂ ನಮಸ್ಕಾರ. MND ಲಾ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಅಡ್ವೊಕೇಟ್ MND. ಸ್ನೇಹಿತರೆ, ಇವತ್ತಿನ ಕಾನೂನಿನ ವಿಚಾರ, ತನ್ನ ಅಕ್ಕ ತಂಗಿಯರ ಒಪ್ಪಿಗೆ ಅಥವಾ ಸಮ್ಮತಿ ಇಲ್ಲದೆ ಆ ಜಂಟಿ ಕುಟುಂಬದ ಕರ್ತ ಅಥವಾ ಯಜಮಾನ ಆ ಕುಟುಂಬದ ಆಸ್ತಿಯನ್ನ ಪರಭಾರೆ ಮಾಡಬಹುದೇ ಎಂಬತಕ್ಕಂಥದ್ದು ಇವತ್ತಿನ ಕಾನೂನಿನ ವಿಚಾರ ಆಗಿರ್ತಕ್ಕಂಥದ್ದು. ಈ ಕಾನೂನಿನ ವಿಚಾರದ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕಿಂತ ಪೂರ್ವದಲ್ಲಿ ಇದುವರೆಗೂ ಸಹ ನನ್ನ ಚಾನಲ್ ಆಗಿರ್ತಕ್ಕಂಥ MND ಲಾ ಚಾನಲ್ ಅನ್ನ ಯಾರಾದ್ರೂ ಸಹ ಸಬ್ಸ್ಕ್ರೈಬ್ ಮಾಡದೆ ವೀಕ್ಷಿಸ್ತಾ ಇದ್ದಂತಹ ಒಂದು ಸಂದರ್ಭದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ಹಿಂದೂ ಜಂಟಿ ಕುಟುಂಬದ ಯಜಮಾನ ಅಥವಾ ಕರ್ತ ಆ ಜಂಟಿ ಕುಟುಂಬದ ಆಸ್ತಿಯನ್ನ 3 ಉದ್ದೇಶಗಳಿಗಾಗಿ ಮಾತ್ರ ಆ ಜಂಟಿ ಕುಟುಂಬದ ದಾಯಾದಿಗಳ ಒಪ್ಪಿಗೆ ಅಥವಾ ಸಮ್ಮತಿ ಇಲ್ಲದೆ ಆ ಒಂದು ಆಸ್ತಿಯನ್ನು ಅವನು ಪರಭಾರೆ ಮಾಡಬಹುದಾಗಿದೆ. ಹಾಗಿದ್ರೆ ಆ 3 ಅಂಶಗಳು ಯಾವುದು, ಆ 3 ಉದ್ದೇಶಗಳು ಯಾವುದು ಅಂತಂದ್ರೆ, ಒಂದನೇದಾಗಿ ಕಾನೂನಿನ ಅಗತ್ಯತೆಗಾಗಿ ಅವನು ಅದನ್ನು ಪರಭಾರೆ ಮಾಡಬಹುದಾಗಿದೆ. ಎರಡನೇದಾಗಿರ್ತಕ್ಕಂಥದ್ದು ಸಂಪದದ ಲಾಭಕ್ಕಾಗಿ ಅಥವಾ ಸಂಪದದ ಅಭಿವೃದ್ಧಿಗಾಗಿ ಅವನು ಆ ಒಂದು ಆಸ್ತಿಯನ್ನ, ಜಂಟಿ ಕುಟುಂಬದ ಆಸ್ತಿಯನ್ನ ಅವನು ಪರಭಾರೆ ಮಾಡಬಹುದಾಗಿದೆ. ಹಾಗೂ ಮೂರನೇದು ಏನಿರ್ತಕ್ಕಂಥದ್ದು ಅಂತಂದ್ರೆ, ಕುಟುಂಬದ ಶ್ರೇಯೋಭಿವೃದ್ಧಿಗಾಗಿ ಅನಿರೀಕ್ಷಿತವಾಗಿರ್ತಕ್ಕಂಥ ಸಂದರ್ಭಗಳಲ್ಲಿ ಅವನು ಆ ಕುಟುಂಬದ ಆಸ್ತಿಯನ್ನ ಇತರ ಸದಸ್ಯರ ಒಪ್ಪಿಗೆ ಇಲ್ಲದೆ, ಸಮ್ಮತಿ ಇಲ್ಲದೆ ಅವನು ಅದನ್ನು ಪರಭಾರೆ ಮಾಡಬಹುದಾಗಿದೆ. ಈ ಮೇಲಿನ 3 ಉದ್ದೇಶಗಳಲ್ಲದೆ ಯಾವುದಾದ್ರೂ ಸಹ ವೈಯಕ್ತಿಕ ಕಾರಣಗಳ ಹಡಿನಲ್ಲಿ ಆ ಕುಟುಂಬದ ಆ ಒಬ್ಬ ಕರ್ತ ಅಥವಾ ಏನು ಯಜಮಾನ ಅಂತ ಇದ್ದಾನೆ ಅವನು ಪರಭಾರೆಯನ್ನ ಮಾಡಿದಂತಹ ಒಂದು ಸಂದರ್ಭದಲ್ಲಿ ಅಂತಹ ಒಂದು ಪರಭಾರೆ ವಸಿಂದಗೊಳ್ಳುತ್ತದೆ, ಆ ಒಂದು ಪರಭಾರೆ ಅನೂರ್ಜಿತಗೊಳ್ಳುತ್ತದೆ. ಅದೇ ರೀತಿಯಲ್ಲಿ ಆ ಒಂದು ಪರಭಾರೆ ವಿಫಲಗೊಳ್ಳುತ್ತದೆ. ಅಂದ ಮೇಲೆ ಸ್ನೇಹಿತರೆ, ನೀವು ಚೆನ್ನಾಗಿ ತಿಳ್ಕೊಳ್ಳಿ, ಒಬ್ಬ ಏನು ಜಂಟಿ ಕುಟುಂಬದ ಆ ಕರ್ತ ಅಥವಾ ಯಜಮಾನ ಇದ್ದಾನೆ ಅವನು ತನ್ನ ಮಕ್ಕಳ, ಮೊಮ್ಮಕ್ಕಳ ಹಾಗೂ ಮರಿಮಕ್ಕಳ ಪಾಲನ್ನ, ಆ ಜಂಟಿ ಕುಟುಂಬದಲ್ಲಿರ್ತಕ್ಕಂಥ ಪಾಲನ್ನ ಅವರ ಒಪ್ಪಿಗೆಯನ್ನ ತೆಗೆದುಕೊಳ್ಳದೆ, ಅವರ ಒಪ್ಪಿಗೆ ಇಲ್ಲದೆ ಪರಭಾರೆಯನ್ನ ಮಾಡೋದಿಕ್ಕೆ ಸಾಧ್ಯತೆ ಇದೆ. ಈ ಒಂದು ಪರಭಾರೆಯನ್ನ ಮಾಡಬೇಕು ಅಂತಂದ್ರೆ ಅದು ಕುಟುಂಬದ ಶ್ರೇಯೋಭಿವೃದ್ಧಿಗಾಗಿ ಮಾತ್ರ ಪರಭಾರೆಯನ್ನ ಮಾಡಬೇಕು. ನಾನು ಈಗಾಗಲೇ ಹೇಳಿದರೆ ಮೇಲಿನ 3 ಉದ್ದೇಶಗಳಿಗಾಗಿ ಅವನು ಪರಭಾರೆಯನ್ನ ಮಾಡಬಹುದು. ಅದು ಕಾನೂನಿನ ಅಗತ್ಯತೆಗಾಗಿರಬಹುದು, ಸಂಪದದ ಅಭಿವೃದ್ಧಿಗಾಗಿರಬಹುದು, ಅಥವಾ ಅನಿರೀಕ್ಷಿತ ಘಟನೆಗಳನ್ನು ಎದುರಿಸೋದಿಕ್ಕೆ ಆಗಿರಬಹುದು. ಇಲ್ಲಿ ದಾಯಾದಿಗಳು ತಕ್ಷಣವಾಗಿ ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಸಹೋದರ ಸಹೋದರಿಯರು ಸಹ ಹುಟ್ಟಿನಿಂದಲೇ ದಾಯಾದಿಗಳಾಗಿದ್ದಾರೆ. ಜಂಟಿ ಕುಟುಂಬದಲ್ಲಿ ಅವರ ಒಪ್ಪಿಗೆನೂ ಸಹ ಬೇಕಾಗಿಲ್ಲ, ಇತರ ಅಣ್ಣ ತಮ್ಮಂದಿರ ಒಪ್ಪಿಗೆನೂ ಬೇಕಾಗಿಲ್ಲ. ಆ ಒಂದು ಜಂಟಿ ಕುಟುಂಬದ ಕರ್ತ ಅವರ ಯಾರ ಒಪ್ಪಿಗೆಯೂ ಇಲ್ಲದೆ ಆ ಮೇಲಿನ 3 ಉದ್ದೇಶಗಳಿಗೋಸ್ಕರವಾಗಿ ಆ ಜಂಟಿ ಕುಟುಂಬದ ಆಸ್ತಿಯನ್ನು ಅವನು ಪರಭಾರೆ ಮಾಡಬಹುದಾಗಿದೆ. ಅಂತಹ ಒಂದು ಪರಭಾರೆಯನ್ನ ರದ್ದುಪಡಿಸತಕ್ಕಂಥದ್ದು ಅಥವಾ ತಡೆಯೋದಿಕ್ಕೆ ಇತರ ದಾಯಾದಿಗಳಿಗೆ ಕಾನೂನಲ್ಲಿ ಅವಕಾಶವಿಲ್ಲ. ಆದರೆ ದಾಯಾದಿಗಳಿಗೆ ಅಂತಹ ಒಂದು ಪರಭಾರೆಯನ್ನ ಪ್ರಶ್ನೆ ಮಾಡತಕ್ಕಂಥ ಒಂದು ಅಧಿಕಾರ ಇದೆ. ಅದೇ ರೀತಿಯಲ್ಲಿ ಸ್ನೇಹಿತರೆ, ನಾವು ಈಗ ಮೊದಲನೇದಾಗಿ ತಿಳ್ಕೊಳ್ಳೋಣ, ಮೊದಲನೆಯ ಉದ್ದೇಶ ಏನ್ ಹೇಳುತ್ತೆ ಅಂದ್ರೆ, ಕಾನೂನಿನ ಅಗತ್ಯತೆಗಾಗಿ ಆ ಒಂದು ಕುಟುಂಬದ ಕರ್ತ ಅಥವಾ ಯಜಮಾನ ಆ ಕುಟುಂಬದ ಆಸ್ತಿಯನ್ನ ಯಾವ ಕಾನೂನಿನ ಅಗತ್ಯತೆಗಾಗಿ ಅವನು ಅದನ್ನ ಪರಭಾರೆ ಮಾಡಬಹುದು, ಇತರೆ ಸದಸ್ಯರ ಒಪ್ಪಿಗೆ ಇಲ್ಲದೆ. ಈಗ ನಾವು ಒಂದು ಬೈ ಒಂದನ್ನ ನೋಡ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಹೇಳ್ತಕ್ಕಂಥದ್ದಾದ್ರೆ, ಆ ಒಂದು ಜಂಟಿ ಕುಟುಂಬ ಹೊಂದಿರತಕ್ಕಂಥ ಸ್ವತ್ತುಗಳ ಮೇಲೆ ಸರ್ಕಾರಕ್ಕೆ ಸಲ್ಲಿಸಬೇಕಾಗಿರ್ತಕ್ಕಂಥ ಪಾವತಿಗಳು. ಅಂದ್ರೆ ಜಂಟಿ ಕುಟುಂಬ ಆಸ್ತಿಗಳನ್ನ ಹೊಂದಿರುತ್ತೆ, ಆ ಆಸ್ತಿಗಳ ಮೇಲೆ ಸರ್ಕಾರಕ್ಕೆ ಸಲ್ಲಿಸಬೇಕಾಗಿರ್ತಕ್ಕಂಥ ತೆರಿಗೆ ಆಗಿರಬಹುದು, ಸರ್ಕಾರಕ್ಕೆ ಸಲ್ಲಿಸತಕ್ಕಂಥ ಕಂದಾಯ ಆಗಿರಬಹುದು, ಅಥವಾ ಸರ್ಕಾರಕ್ಕೆ ಸಲ್ಲಿಸಬೇಕಾಗಿರ್ತಕ್ಕಂಥ ದಂಡ ಆಗಿರಬಹುದು. ಇಂತಹ ಒಂದು ತೆರಿಗೆಯನ್ನ, ಕಂದಾಯವನ್ನ, ದಂಡವನ್ನ ಪಾವತಿ ಮಾಡತಕ್ಕಂಥ ಉದ್ದೇಶಕ್ಕೋಸ್ಕರವಾಗಿ ಕುಟುಂಬದ ಯಾವುದಾದರೂ ಒಂದು ಆಸ್ತಿಯನ್ನ ಇತರ ಸದಸ್ಯರ ಒಪ್ಪಿಗೆ, ಇತರೆ ದಾಯಾದಿಗಳ ಒಪ್ಪಿಗೆ ಇಲ್ಲದೆ ಅವನು ಅದನ್ನ ಪರಭಾರೆ ಮಾಡಬಹುದಾಗಿದೆ. ಇದು ಮೊದಲನೆಯ ಕಾನೂನಿನ ಅಗತ್ಯತೆ. ಅದೇ ರೀತಿಯಲ್ಲಿ ಎರಡನೇ ಕಾನೂನಿನ ಅಗತ್ಯತೆಗೆ ಬರೋದಾದ್ರೆ, ಜಂಟಿ ಕುಟುಂಬದ ದಾಯಾದಿಗಳು ಮತ್ತು ಅವರ ಹೆಂಡತಿ ಮತ್ತು ಮಕ್ಕಳ ಜೀವನ ನಿರ್ವಹಣೆಗಾಗಿ. ಜಂಟಿ ಕುಟುಂಬದಲ್ಲಿ ದಾಯಾದಿಗಳಿರ್ತಾರೆ, ಅವರ ಹೆಂಡತಿಯರಿರ್ತಾರೆ, ಅವರ ಮಕ್ಕಳಿರ್ತಾರೆ. ಇವರೆಲ್ಲರ ಜೀವನ ನಿರ್ವಹಣೆಗಾಗಿ, ಅವರ ಊಟ, ಬಟ್ಟೆ, ವಸತಿಗಳ ಖರ್ಚಿಗಾಗಿ ಆ ಒಂದು ಆಸ್ತಿಯ ಯಾವುದಾದರೂ ಸಹ ಒಂದು ಭಾಗವನ್ನ ಕುಟುಂಬದ ಯಜಮಾನ ಅಥವಾ ಕರ್ತ ಇತರೆ ಸದಸ್ಯರ ಒಪ್ಪಿಗೆ ಇಲ್ಲದೆ ಮಾರಾಟವನ್ನ ಮಾಡಬಹುದಾಗಿದೆ ಅಥವಾ ಪರಭಾರೆಯನ್ನ ಮಾಡಬಹುದಾಗಿದೆ. ಅದೇ ರೀತಿಯಲ್ಲಿ ಮೂರನೇದು ಹೇಳ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ಆ ಒಂದು ಜಂಟಿ ಕುಟುಂಬದ ದಾಯಾದಿಗಳ ಅಥವಾ ಅವರ ಮಕ್ಕಳ ಮದುವೆಯ ಖರ್ಚಿಗಾಗಿ.
ದಾಯಾದಿಗಳ ಮದುವೆ ಇರಬಹುದು ಅಥವಾ ಅವರ ಮಕ್ಕಳ ಮದುವೆ ಇರಬಹುದು. ಅಂತಹ ಒಂದು ಮಕ್ಕಳ ಮದುವೆಯ ಖರ್ಚಿಗಾಗಿ ಆ ಕುಟುಂಬದ ಕರ್ತ ಅಥವಾ ಆ ಕುಟುಂಬದ ಯಜಮಾನ ಏನ್ ಮಾಡಬಹುದು ಅಂದ್ರೆ ಆ ಒಂದು ಕುಟುಂಬ ಹೊಂದಿರತಕ್ಕಂತ ಯಾವುದಾದರೂ ಒಂದು ಆಸ್ತಿಯನ್ನ ಇವರ ಯಾರ ಒಪ್ಪಿಗೆ ಇಲ್ಲೂ ಸಹ ಮಾರಾಟವನ್ನ ಮಾಡಬಹುದು. ಇದೂ ಸಹ ಒಂದು ಕಾನೂನಿನ ಅಗತ್ಯತೆಯ ಅಂಶವೇ ಆಗಿರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ನಾವು 4ನೇ ಅಂಶಕ್ಕೆ ಬಂದಂತ ಒಂದು ಸಂದರ್ಭದಲ್ಲಿ ಧಾರ್ಮಿಕ ಆಚರಣೆಯನ್ನ ಮಾಡೋದಿಕ್ಕೆ, ಆ ಒಂದು ಜಂಟಿ ಕುಟುಂಬ ಧಾರ್ಮಿಕ ಆಚರಣೆಗಳನ್ನು ನಡೆಸೋದಿಕ್ಕೆ ಅಂದ್ರೆ ಹಬ್ಬ ಹರಿದಿನಗಳನ್ನ ಮಾಡೋದಿಕ್ಕೆ, ಅದೇ ರೀತಿಯಲ್ಲಿ ಉತ್ತರಾದಿ ಕ್ರಿಯೆಗಳನ್ನ ಮಾಡೋದಿಕ್ಕೆ ಆ ಒಂದು ಕುಟುಂಬದ ಆಸ್ತಿಯನ್ನ ಆ ಕುಟುಂಬದ ಕರ್ತ ಅಥವಾ ಯಜಮಾನ ವಿಲೇವಾರಿ ಮಾಡಬಹುದಾಗಿದೆ ಅಥವಾ ಪರಭಾರೆಯನ್ನ ಮಾಡಬಹುದಾಗಿದೆ. ಇದು ಸಹ ಒಂದು ಕಾನೂನಿನ ಅಗತ್ಯವಾಗಿರ್ತಕ್ಕಂಥ ಅಂಶವಾಗಿರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಯಾರಾದರೂ ಸಹ ಒಬ್ಬರ ಮೇಲೆ, ಜಂಟಿ ಕುಟುಂಬದ ಯಾವುದಾದರೂ ಒಬ್ಬ ಸದಸ್ಯನ ಮೇಲೆ ಅಥವಾ ದಾಯಾದಿಯ ಮೇಲೆ ಅಥವಾ ಅವರ ಮಕ್ಕಳ ಮೇಲೆ ಯಾವುದಾದರೂ ಕ್ರಿಮಿನಲ್ ವ್ಯವಹಾರಗಳನ್ನ ಯಾರಾದರೂ ಬೇರೆ ವ್ಯಕ್ತಿ ಹೂಡಿದಂತ ಒಂದು ಸಂದರ್ಭದಲ್ಲಿ ಆ ಕ್ರಿಮಿನಲ್ ವ್ಯವಹಾರಣೆಯಿಂದ ಹೊರಬರೋದಿಕ್ಕೋಸ್ಕರವಾಗಿ, ಆ ಕ್ರಿಮಿನಲ್ ವ್ಯವಹಾರಣೆಯನ್ನ ಗೆಲ್ಲೋದಿಕ್ಕೋಸ್ಕರವಾಗಿ, ಕೋರ್ಟಿನ ಶುಲ್ಕವನ್ನು ತುಂಬೋದಿಕ್ಕೋಸ್ಕರವಾಗಿ, ಅದೇ ರೀತಿ ಲಾಯರ್ ಫೀಸ್ ಅನ್ನ ಕೊಡೋದಿಕ್ಕೋಸ್ಕರವಾಗಿ ಆ ಒಂದು ಜಂಟಿ ಕುಟುಂಬದ ಆಸ್ತಿಯನ್ನ ಆ ಕುಟುಂಬದ ಕರ್ತ ಅಥವಾ ಯಜಮಾನ ಇತರ ಸದಸ್ಯರ ಒಪ್ಪಿಗೆ ಇಲ್ಲದೆ ಅದನ್ನು ಅವನು ಪರಭಾರೆಯನ್ನ ಮಾಡಬಹುದಾಗಿದೆ. ಅದೇ ರೀತಿಯಲ್ಲಿ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶ ಇದೆ ಸ್ನೇಹಿತರೆ. ಅದೇನಪ್ಪಾ ಅಂತಂದ್ರೆ ಈ ಒಂದು ಜಂಟಿ ಕುಟುಂಬ ಯಾವುದಾದರೂ ಸಹ ಒಂದು ವ್ಯವಹಾರವನ್ನು ನಡೆಸ್ತಾ ಇರಬಹುದು. ಅದೇ ರೀತಿಯಲ್ಲಿ ಜಂಟಿ ಕುಟುಂಬ ಯಾವುದಾದ್ರೂ ಸಹ ಅವಶ್ಯಕತೆಗೋಸ್ಕರವಾಗಿ ಸಾಲವನ್ನ ಮಾಡಿರಬಹುದು. ಒಟ್ಟಿನಲ್ಲಿ ಜಂಟಿ ಕುಟುಂಬ ಮಾಡಿರ್ತಕ್ಕಂಥ ಸಾಲದ ತೀರುವಳಿಗಾಗಿಯೂ ಸಹ ಜಂಟಿ ಕುಟುಂಬದ ಕರ್ತ ಅಥವಾ ಯಜಮಾನ ಇತರ ಸದಸ್ಯರ ಒಪ್ಪಿಗೆ ಇಲ್ಲದೆ ಜಂಟಿ ಕುಟುಂಬದ ಆಸ್ತಿಯನ್ನು ಅವನು ಪರಭಾರೆ ಮಾಡೋದಕ್ಕೆ ಸಾಧ್ಯತೆ ಇದೆ. ಈ ಪರಭಾರೆಯನ್ನು ಪ್ರಶ್ನೆ ಮಾಡೋದಕ್ಕೆ ದಾಯಾದಿಗಳಿಗೂ ಸಹ ಅವಕಾಶವನ್ನು ಕಲ್ಪಿಸಿಕೊಳ್ಳಲಾಗಿದೆ. ಇವಿಷ್ಟು ಸಹ ಕಾನೂನಿನ ಅಗತ್ಯತೆ. ಆದ್ರೆ ಎರಡನೇ ಒಂದು ಉದ್ದೇಶಕ್ಕೆ ಬರೋಣ. ಆ ಉದ್ದೇಶ ಏನಪ್ಪಾ ಅಂತಂದ್ರೆ ಆ ಒಂದು ಜಂಟಿ ಕುಟುಂಬದ ಆಸ್ತಿಯ ಅಭಿವೃದ್ಧಿಗಾಗಿ ಅಥವಾ ಸಂಪದದ ಅಭಿವೃದ್ಧಿಗಾಗಿ, ಸಂಪದದ ಲಾಭಕ್ಕೋಸ್ಕರವಾಗಿ, ಜಂಟಿ ಕುಟುಂಬ ಹೊಂದಿರತಕ್ಕಂಥ ಆಸ್ತಿಗಳ ಅಭಿವೃದ್ಧಿಗಾಗಿ, ಹೊಂದಿರತಕ್ಕಂಥ ಜಮೀನುಗಳ ಅಭಿವೃದ್ಧಿಗಾಗಿ, ವ್ಯವಹಾರದ ಅಭಿವೃದ್ಧಿಗಾಗಿ ಯಾವುದಾದ್ರೂ ಸಹ ಒಂದು ಸಾಲವನ್ನ ಮಾಡಬಹುದು ಅಥವಾ ಆ ಒಂದು ಕುಟುಂಬ ಹೊಂದಿರತಕ್ಕಂಥ ಯಾವುದಾದರೂ ಆಸ್ತಿಯನ್ನ ಪರಭಾರೆ ಮಾಡಬಹುದು. ಅಂತಹ ಸಂದರ್ಭದಲ್ಲೂ ಸಹ ಇತರೆ ಸದಸ್ಯರ ಒಪ್ಪಿಗೆ ಅನವಶ್ಯಕವಾಗಿದೆ. ಇತರೆ ಸದಸ್ಯರ ಒಪ್ಪಿಗೆ ಇಲ್ಲದೆ ಆ ಕುಟುಂಬದ ಕರ್ತ ಅಥವಾ ಯಜಮಾನ ಅನಿಸ್ಕೊಂಡವನು ಆ ಒಂದು ಆಸ್ತಿಯನ್ನ ಪರಭಾರೆ ಮಾಡಬಹುದಾಗಿದೆ. ಕೊನೆಯದಾಗಿರ್ತಕ್ಕಂಥದ್ದು ಅನಿರೀಕ್ಷಿತ ಸಂದರ್ಭಗಳಲ್ಲಿ, ಕುಟುಂಬ ಯಾವುದಾದ್ರೂ ಅನಿರೀಕ್ಷಿತ ಸಂದರ್ಭವನ್ನು ಎದುರಿಸಿದಂತ ಒಂದು ಸಂದರ್ಭದಲ್ಲಿ ಯಾವ್ದಾದ್ರೂ ಸಹ ಕುಟುಂಬದಲ್ಲಿರ್ತಕ್ಕಂಥ ದಾಯಾದಿಗೋ ಅವರ ಮಕ್ಕಳಿಗೋ ಯಾವುದೋ ಅನಿರೀಕ್ಷಿತವಾಗಿ ಅನಾರೋಗ್ಯಕ್ಕೆ ತುತ್ತಾದಂತ ಸಂದರ್ಭದಲ್ಲಿ, ಯಾವುದಾದರೂ ಅನಿರೀಕ್ಷಿತ ಘಟನೆಗಳು ನಡೆದಾಗ, ದುಡ್ಡಿನ ಅವಶ್ಯಕತೆಗಳು ಬಂದಂತ ಒಂದು ಸಂದರ್ಭದಲ್ಲಿ ಆ ಒಂದು ಜಂಟಿ ಕುಟುಂಬದ ಆಸ್ತಿಯಲ್ಲಿ ಯಾವುದಾದರೂ ಸಹ ಒಂದು ಭಾಗವನ್ನ ಆ ಜಂಟಿ ಕುಟುಂಬದ ಕರ್ತ ಅಥವಾ ಯಜಮಾನ ಇತರ ಸದಸ್ಯರ ಒಪ್ಪಿಗೆ ಇಲ್ಲದೆ ಅವನು ಮಾರಾಟ ಮಾಡಬಹುದಾಗಿದೆ. ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಇಷ್ಟೇ. ಹೆಣ್ಣು ಮಕ್ಕಳು ಸಹ ಹುಟ್ಟಿನಿಂದಲೇ ದಾಯಾದಿಗಳಾಗಿದ್ದಾರೆ. ಎಲ್ಲದಕ್ಕೂ ಸಹ ಕುಟುಂಬದ ಕರ್ತ ಹೆಣ್ಣು ಮಕ್ಕಳ ಸಹಿಯನ್ನ ಪಡೆದು ಮಾರಾಟ ಮಾಡಬೇಕು ಎಂಬತಕ್ಕಂಥದ್ದಿಲ್ಲ. ಕುಟುಂಬದ ಕರ್ತನಿಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಹಕ್ಕು ಇದು. ಅವನು ಕುಟುಂಬದ ವ್ಯವಸ್ಥಾಪಕನಾಗಿರ್ತಾನೆ. ಕುಟುಂಬದ ಎಲ್ಲ ಆಸ್ತಿಗಳನ್ನು ಅವನು ನಿರ್ವಹಣೆಯನ್ನ ಮಾಡ್ತಾ ಇರ್ತಾನೆ. ಕುಟುಂಬದ ಮುಖ್ಯಸ್ಥನಾಗಿರ್ತಾನೆ. ಆ ಕುಟುಂಬದ ಮುಖ್ಯಸ್ಥ ಕುಟುಂಬದ ಶ್ರೇಯೋಭಿವೃದ್ಧಿಗಾಗಿ ತನ್ನ ಅಕ್ಕ ತಂಗಿಯರಾಗಲಿ ಅಣ್ಣ ತಮ್ಮಂದಿರಾಗಲಿ ಯಾರ ಒಂದು ಒಪ್ಪಿಗೆಯನ್ನ ಪಡೆಯದೆ, ಯಾರ ಮನ್ನಣೆಯನ್ನು ಸಹ ಪಡೆಯದೆ ಆ ಒಂದು ಕುಟುಂಬ ಹೊಂದಿರತಕ್ಕಂಥ ಜಂಟಿ ಕುಟುಂಬದ ಆಸ್ತಿಯನ್ನ ಅವನು ದಾನ ಪತ್ರದ ಮೂಲಕವಾಗಿ ದಾನ ಮಾಡಬಹುದಾಗಿದೆ, ಕ್ರಯ ಪತ್ರದ ಮೂಲಕವಾಗಿ ಕ್ರಯ ಕೊಡಬಹುದಾಗಿದೆ, ಅಥವಾ ಯಾವುದಾದ್ರು ಲೀಸಿಗೆ ಕೊಡಬಹುದಾಗಿದೆ. ಒಟ್ಟಿನಲ್ಲಿ ವಿಲೇವಾರಿ ಮಾಡೋದಕ್ಕೆ ಅವನು ಸರ್ವ ಸ್ವತಂತ್ರನಾಗಿರ್ತಾನೆ. ಆದರೆ ಒಂದು ಕಂಡೀಷನ್ ನೀವು ತಿಳ್ಕೊಳ್ಬೇಕು. ನಾನು ಈಗಾಗಲೇ ಹೇಳಿರ್ತಕ್ಕಂಥ 3 ಅಗತ್ಯತೆಗಳಿಗೆ ಮಾತ್ರ. ಆ 3 ಅಗತ್ಯತೆಗಳು ನಿಮ್ಗೆ ಈಗಾಗಲೇ ಗೊತ್ತಾಗಿದೆ. ಕಾನೂನಿನ ಅಗತ್ಯತೆ, ಸಂಪದದ ಅಭಿವೃದ್ಧಿಗಾಗಿ, ಅಥವಾ ಇನ್ನೊಂದೇನಪ್ಪಾ ಅಂದ್ರೆ ಕುಟುಂಬ ಯಾವುದಾದ್ರು ಅನಿರೀಕ್ಷಿತ ಘಟನೆಗಳನ್ನು ಎದುರಿಸಿದಂತ ಒಂದು ಸಂದರ್ಭದಲ್ಲಿ ಯಾರ ಒಪ್ಪಿಗೆಯಲ್ಲೂ ಸಹ ಅವನು ವಿಲೇವಾರಿಯನ್ನ ಮಾಡಬಹುದಾಗಿದೆ. ಆದ್ರಿಂದಾಗಿ ನಾನಿಲ್ಲಿ ಹೇಳ್ತಾ ಇರ್ತಕ್ಕಂಥ ಮುಖ್ಯವಾದ ಉದ್ದೇಶ ಏನಪ್ಪಾ ಅಂತಂದ್ರೆ ಕುಟುಂಬದ ಕರ್ತನಿಗಿರ್ತಕ್ಕಂಥ ವಿಶೇಷ ಅಧಿಕಾರವನ್ನು ಚಲಾಯಿಸಿ ಯಾವುದೇ ಸಹೋದರ ಸಹೋದರಿಯರ ಒಪ್ಪಿಗೆಯನ್ನು ಪಡೆದುಕೊಳ್ಳದೆ ಆ ಕುಟುಂಬದ ಆಸ್ತಿಯನ್ನ ವಿಲೇವಾರಿ ಮಾಡೋದಕ್ಕೆ ವಿಶೇಷವಾದ ಹಕ್ಕನ್ನ ಕರ್ತನಿಗೆ ಅಥವಾ ಯಜಮಾನನಿಗೆ ಕೊಡಲಾಗಿದೆ. ಆದರೆ ಮುಂದೆ ಏನಾದರೂ ಸಹ ಕಾನೂನು ವ್ಯವಹಾರಗಳು ಬಂದಂತ ಒಂದು ಸಂದರ್ಭದಲ್ಲಿ ಕುಟುಂಬದ ಶ್ರೇಯೋಭಿವೃದ್ಧಿಗಾಗಿ ನಾನು ಆ ಒಂದು ಜಮೀನನ್ನ ಪರಭಾರೆ ಮಾಡಿದ್ದೆ, ಆ ಜಮೀನನ್ನ ಮಾರಾಟ ಮಾಡಿದ್ದೆ, ಆ ಜಮೀನನ್ನ ವಿಲೇವಾರಿ ಮಾಡಿದ್ದೆ, ನಾನು ನನ್ನ ವೈಯಕ್ತಿಕ ಹಿತಾಸಕ್ತಿಗೋಸ್ಕರವಾಗಿ ಆ ಕುಟುಂಬದ ಆಸ್ತಿಯನ್ನ, ಜಂಟಿ ಕುಟುಂಬದ ಆಸ್ತಿಯನ್ನ ವಿಲೇವಾರಿ ಮಾಡಿಲ್ಲ. ವಿಲೇವಾರಿ ಮಾಡಿರ್ತಕ್ಕಂಥದ್ದು ಕುಟುಂಬದ ಶ್ರೇಯೋಭಿವೃದ್ಧಿಗೆ, ಕುಟುಂಬದ ಅವಶ್ಯಕತೆಗಾಗಿ ಎಂಬತಕ್ಕಂಥನ್ನ ಸಾಬೀತುಪಡಿಸತಕ್ಕಂಥ ಹೊಣೆ ಯಾರು ಅದನ್ನ ಮಾರಾಟ ಮಾಡಿರ್ತಾರೆ, ಯಾರು ಅದನ್ನ ಪರಭಾರೆ ಮಾಡಿರ್ತಾರೋ ಅವರ ಮೇಲೆ ಇರುತ್ತೆ.
ಒಂದು ಮೇಲೆ ಇದನ್ನು ನೀವು ಚೆನ್ನಾಗಿ ತಿಳ್ಕೊಳ್ಬೇಕು. ಜಂಟಿ ಕುಟುಂಬದ ಆಸ್ತಿಯನ್ನ ಜಂಟಿ ಕುಟುಂಬದ ಕರ್ತ ಅಥವಾ ಯಜಮಾನ ವಿಲೇವಾರಿಯನ್ನ ಮಾಡಬಹುದಾಗಿದೆ. ಅದಕ್ಕೆ ಕೆಲವು ಮೇಲೆ ಹೇಳಿರ್ತಕ್ಕಂಥ ಅಗತ್ಯವಾಗಿರ್ತಕ್ಕಂಥ ಒಂದು ಅಂಶಗಳ ಆಧಾರದಲ್ಲಿ. ಇದಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಸಹ ಬಿ ರೆಡ್ಡಿ ದಶರಥ ರಾಮೇಶ್ ರೆಡ್ಡಿ ವರ್ಸಸ್ ವಿ ಮಂಜುನಾಥ್ ರವರ ಸುಪ್ರೀಂ ಕೋರ್ಟಿನ ಒಂದು ಪ್ರಕರಣದಲ್ಲೂ ಸಹ ತೀರ್ಪು ಬಂದಿದೆ. 13 ಡಿಸೆಂಬರ್ 2021ರಲ್ಲಿ ಸುಪ್ರೀಂ ಕೋರ್ಟ್ ಅಥವಾ ಸರ್ವೋಚ್ಚ ನ್ಯಾಯಾಲಯ ಸ್ಪಷ್ಟಪಡಿಸಿರುವಂತೆ ಇಂತಹ ಒಂದು ಸಂದರ್ಭಗಳಲ್ಲಿ ಮಾತ್ರ ಆ ಒಂದು ಆಸ್ತಿಯನ್ನ ಆ ಕರ್ತ ಅಥವಾ ಯಜಮಾನ ವಿಲೇವಾರಿ ಮಾಡೋದಕ್ಕೆ ಸಾಧ್ಯತೆ ಇದೆ, ಪರೆಬಾರೆ ಮಾಡೋದಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಸಹ ನಮಸ್ಕಾರ. ಇದುವರೆಗೂ ಸಹ ನನ್ನ ವಿಡಿಯೋನ ಯಾರಾದರೂ ಸಹ ಲೈಕ್ ಮಾಡಿಲ್ಲ ಅಂದ್ರೆ, ಶೇರ್ ಮಾಡಿಲ್ಲ ಅಂದ್ರೆ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ. ಅದೇ ರೀತಿಯಲ್ಲಿ ನಾನು ಈ ವಿಡಿಯೋಗಳನ್ನ ಮಾಡ್ತಾ ಇರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ ನಾಡಿನ ಜನರಿಗೆ ನಾಡಿನ ಕಾನೂನನ್ನು ಸರಳವಾಗಿ ಅರ್ಥೈಸಬೇಕು ಎಂಬತಕ್ಕಂಥ ಉದ್ದೇಶ ಒಂದೇನೆ ಹೊರತು ಬೇರೆ ಯಾವುದೂ ಸಹ ಆಗಿರೋದಿಲ್ಲ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.